ಏನು ನಿಮ್ಮ ಫೇವ್ರೇಟ್ ಫೀಲ್ಡರು ವಿರಾಟ್ ಕೊಹ್ಲಿನೇ ಆಗಿದ್ದರೆ ಖಂಡಿತ ನೀವು ಅಬ್ಸರ್ವ್ ಮಾಡಬೇಕು ಇದನ್ನೆಲ್ಲ ಯಾವ ರೀತಿ ವಾಕಿಂಗ್ ಮಾಡ್ತಾರೆ ಅಂತ. ನಿಮ್ಗೆ ಆಲ್ರೆಡಿ ಇಲ್ಲಿ ರನ್ನಿಂಗಲ್ಲಿ ಇರ್ತಾರೆ, ಈ ಪೊಸಿಷನಲ್ಲಿ ನುಗ್ಗೋಕೆ ರೆಡಿ ಇರ್ತಾರೆ. ಸೊ ಪ್ರತಿಯೊಂದು ಬಾಲ್ ಕೂಡ ಅವ್ರಿಗೆ ಬಾಲ್ ಬರಲಿ ಬರದೇ ಹೋಗಲಿ. ವೆಲ್ಕಮ್ ಬ್ಯಾಕ್. ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇದರಲ್ಲಿ ಎಸ್ಪೆಷಲಿ ಆ್ಯಡ್ ಮಾಡಿರೋದು ಟೆಕ್ನಿಕ್ ಜೊತೆ ಗೇಮ್ ಸೆನ್ಸ್. ಸೊ ಗೇಮ್ ಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮ್ಯಾಚಲ್ಲಿ ಆ ಮೆಚ್ಯೂರಿಟಿ ತೋರಿಸ್ಲೇಬೇಕಾಗುತ್ತೆ. ಮುಂದೆ ಹೋಗಬೇಕು, ಮುಂದೆ ಇಂಪ್ರೂವ್ ಆಗಬೇಕು, ಒಳ್ಳೆ ಲೆವೆಲಲ್ಲಿ ಆಡಬೇಕು ಅಂದರೆ ಡಿಫ್ರೆನ್ಸೇ ಆರ್ಡಿನರಿ ಪ್ಲೇಯರ್ಗೂ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ಗೂ ಇರೋದೇ ಡಿಫ್ರೆನ್ಸು ಗೇಮ್ ಸೆನ್ಸು. ಸೊ ಗೇಮಲ್ಲಿ ನಾವು ಯಾವ ರೀತಿ ಇರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಗೇಮ್ ಸೆನ್ಸಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು ಫೀಲ್ಡಿಂಗ್ ಮಾಡಬೇಕಾದ್ರೆ ಕೆಲವೊಂದು ಗೇಮ್ ಸೆನ್ಸ್ಗಳನ್ನ ನಾವು ತಿಳ್ಕೊಬೇಕಾಗತ್ತೆ, ಹಾಗೆ ಕಲಿಬೇಕಾಗತ್ತೆ. ಸೊ ಮೊದಲನೇದಾಗಿ ತುಂಬ ಮಕ್ಕಳು ಏನು ಮಾಡ್ತಾರೆ ಅಂದರೆ ಒಂದು ಜಾಗದಲ್ಲಿ ನಿಲ್ಲಿಸಿದ್ರೆ, ಕ್ಯಾಪ್ಟನ್ ಒಂದು ಜಾಗದಲ್ಲಿ ನಿಲ್ಲಿಸಿದ್ರೆ ಒಂದು ಬಾಲ್ನ ಫೀಲ್ಡ್ ಮಾಡ್ತಾರೆ, ಮತ್ತು ಅದೇ ಪೊಸಿಷನ್ ಅವ್ರಿಗೆ ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ಬೇರೆ ಎಲ್ಲೆಲ್ಲ ಹೋಗಿ ನಿಂತ್ಕೋತಾರೆ. ಸೊ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಒಂದು ಕ್ಯಾಪ್ಟನ್ಗೂ ಕೂಡ ತುಂಬ ಕಷ್ಟ ಆಗುತ್ತೆ ಪದೇ ಪದೇ ಹೇಳ್ತಾ ಇರೋದು. ಸೊ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು, ನಾವು ಕ್ಯಾಪ್ಟನ್ ಯಾವುದೋ ಒಂದು ಪೊಸಿಷನ್ ನಿಲ್ಲಿಸಿದ್ದಾರೆ ಅಂದರೆ ಅಲ್ಲಿ ನಾವು ಮತ್ತೆ ಅಲ್ಲೇ ಹೋಗಿ ನಿಂತ್ಕೋಬೇಕಾಗುತ್ತೆ. ಸೊ ಅದಕ್ಕೇನು ಮಾಡ್ತಾರೆ ಅಂದರೆ, ಕ್ಯಾಪ್ಟನ್ ಇಲ್ಲಿ ನಿಲ್ಲಿಸಿದ್ದಾರೆ, ಈ ಥರ ಮಾರ್ಕ್ ಮಾಡ್ಕೊಬಿಡ್ತಾರೆ. ಸೊ ಅದೇ ಪೊಸಿಷನ್ಗೆ ಈಗ ನನ್ನ ಫೀಲ್ಡಿಂಗ್ಗೆ ಅಲ್ಲೆಲ್ಲೂ ಓಡೋಗಿದೆ, ಮತ್ತು ನನ್ನ ಪೊಸಿಷನ್ಗೆ ಬರಬೇಕು ಅಂದರೆ ಅರ್ಥ ಮಾಡ್ಕೋಬೇಕು, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ಮಾರ್ಕ್ ಮಾಡ್ಕೊಂಡಿರ್ತಾರೆ, ಅಲ್ಲಿಗೆ ಬಂದು ನಿಂತ್ಕೋತಾರೆ. ಸೊ ಇದು ಯಾವುದೇ ಫೀಲ್ಡ್ ಪೊಸಿಷನಲ್ಲಿದ್ದರೂ ಸರಿ ಮಾರ್ಕ್ ಮಾಡಿಕೊಂಡು ಅದೇ ಪೊಸಿಷನ್ಗೆ ಬರ್ತಾರೆ. ಸೊ ಈಗ ಇನ್ನೂ ಒಂದು ಅದಾದಮೇಲೆ ಬರೋವಂಥದ್ದು ವಾಕಿನ್. ಸೊ ಏನು ವಾಕಿನ್? ಸೊ ಇಲ್ಲಿ ಗೇಮ್ ಸೆನ್ಸಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ, ನಾವು ಸುಮ್ಮನೆ ಹಿಂಗೆ ಸ್ಟಿಲ್ಲಾಗಿ ನಿಂತಿದ್ದಾಗ ನಮ್ಗೆ ಸಡನ್ನಾಗಿ ಬಾಲ್ ಬರುತ್ತೆ. ಯಾರು ಫೀಲ್ಡಿಂಗ್ ಪ್ರಾಕ್ಟೀಸ್ ಕೊಡೋ ಥರ ನಿಲ್ಲಿಸ್ಬಿಟ್ಟು ಯಾರು ಕೊಡೋಲ್ಲ. ನಾವು ರೆಡಿ ಇರಬೇಕಾಗತ್ತೆ. ಪ್ರತಿಯೊಂದು ಬಾಲ್ ಬರಲಿ, ನಿಮಗೆ ಬರದೇ ಹೋಗಲಿ, ಇದು ತುಂಬ ಇಂಪಾರ್ಟೆಂಟು. ನೀವು ಎಲ್ಲ ಬಾಲ್ಗೂ ರೆಡಿ ಇರಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ವಾಕಿನ್ ಅಂತೀವಿ. ವಾಕಿನ್ ಯಾವ ರೀತಿ ಮಾಡಬೇಕು ಅಂದರೆ, ಈ ಥರ ಪಾರ್ಕಲ್ಲಿ ನಡೆಯೋ ಥರ ನಡೆಯೋಕ್ಕಾಗತ್ತಾ? ಅಲ್ಲ. ವಾಕಿನ್ನು ಚೀತಾ ಥರ ಅಂತಾರೆ, ವಾಕಿನ್ ಥರ ಚೀತಾ ಥರ ವಾಕಿನ್ ಮಾಡಬೇಕು ಅಂತ. ಸೊ ಯಾವುದೇ ಒಂದು ಅನಿಮಲ್ ತೊಗೊಂಡ್ರೂ ಅಟ್ಯಾಕಿಂಗ್ ಪೊಸಿಷನ್ಗೆ ಯಾವಾಗ ಹೋಗುತ್ತೆ ಅಂದರೆ, ಲೋ ಇದ್ದಾಗ. ನೀವು ಅನಿಮಲ್ ಪ್ಲಾಂಟ್ಸ್ ಎಲ್ಲ ನೋಡಿರ್ಬೋದು, ಟೈಗರ್ ಆಗಲಿ, ಚೀತಾ ಆಗಲಿ, ಅಥವಾ ಇನ್ಫ್ಯಾಕ್ಟ್ ಬೆಕ್ಕಾಗಲಿ ಅಥವಾ ನಾಯಿ ಆಗಲಿ, ಯಾವುದೋ ಅಟ್ಯಾಕಿಂಗ್ ಹೋಗಬೇಕು ಅಂದರೆ ಲೋ ಇರುತ್ತೆ. ಸೊ ಅದು ಫೋಕಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ, ಹಾಗೆ ಫಾಸ್ಟಾಗೆ ಮೂವ್ ಆಗೋದು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಲೋ ಇರಬೇಕಾಗುತ್ತೆ. ಸೊ ನಿಮ್ಮ ಫೇವ್ರೇಟ್ ಫೀಲ್ಡರು ವಿರಾಟ್ ಕೊಹ್ಲಿನೇ ಆಗಿದ್ದರೆ ಖಂಡಿತ ನೀವು ಅಬ್ಸರ್ವ್ ಮಾಡಬೇಕು ಇದನ್ನೆಲ್ಲ ಯಾವ ರೀತಿ ವಾಕಿಂಗ್ ಮಾಡ್ತಾರೆ ಅಂತ. ನಿಮ್ಗೆ ಆಲ್ರೆಡಿ ಇಲ್ಲಿ ರನ್ನಿಂಗಲ್ಲಿ ಇರ್ತಾರೆ, ಈ ಪೊಸಿಷನಲ್ಲಿ ನುಗ್ಗೋಕೆ ರೆಡಿ ಇರ್ತಾರೆ. ಸೊ ಪ್ರತಿಯೊಂದು ಬಾಲ್ ಕೂಡ ಅವ್ರಿಗೆ ಬಾಲ್ ಬರಲಿ ಬರದೇ ಹೋಗಲಿ, ಪ್ರತಿಯೊಬ್ಬರು ಅದೇ ಪೊಸಿಷನ್ಗೆ ಬಂದೇ ಬರ್ತಾರೆ. ಸೊ ಇದು ವಾಕಿನ್ನು ಇನ್ಸೈಡ್ ದ ಫೀಲ್ಡ್ ಆಯಿತು. ಸೊ ಅದೇ ಬೌಂಡ್ರಿ ಲೈನಲ್ಲಿದ್ದರೆ ವಾಕಿನ್ ಏನಾಗುತ್ತೆ? ಸೊ ಮುಂದೆ ಇದ್ದಷ್ಟು 38 ಇದ್ದಂಗಷ್ಟೇ ಫಾಸ್ಟಾಗಿರ್ಬೇಕಾ, ಅಷ್ಟೊಂದು ಲೋ ಇರಬೇಕಾ ಅಂತ? ಖಂಡಿತ ಅಲ್ಲ. ನೀವು ಲಾಂಗ್ ಏನಾರು ಇದ್ದರೆ ನೀವು ಜಸ್ಟ್ ವಾಕಿನ್ ಮಾಡಬೇಕಾಗುತ್ತೆ ರೆಡಿ ಟು ಪೊಸಿಷನ್ಗೆ, ನಿಮಗೆ ಕವರ್ ಮಾಡೋದಕ್ಕೆ. ಇಷ್ಟು ಕೆಳಗಡೆ ಹೋಗದೇ ಇರ್ಬೋದು, ತೊಂದರೆ ಇಲ್ಲ. ನಾವು ಇಲ್ಲಿ ಜಸ್ಟ್ ವಾಕಿನ್ ಮಾಡಬೇಕಾಗತ್ತೆ, ಅಲರ್ಟ್ ಆಗಿರಬೇಕಾಗತ್ತೆ. ಅದಕ್ಕೆ ಇನ್ನೂ ಒಂದು ಲಾಂಗ್ ಡಿಸ್ಟೆನ್ಸಲ್ಲಿ ಅಷ್ಟೇ ಅಂತಲ್ಲ, ಈಗ ಇದು ಸ್ವಲ್ಪ ಮೆಚ್ಯೂರಿಟಿ ಮೇಲೆ ಬರುತ್ತೆ. ಸೊ ತಿಳ್ಕೊಂಡಿದ್ರೆ ಈಗಲಿಂದನೂ ಒಳ್ಳೆಯದೇ. ಸೊ ಬೌಂಡ್ರಿ ಲೈನ್ ಇಲ್ಲಿದೆ ಅಂದರೆ ಡಿಪೆಂಡ್ಸ್. ನನ್ನ ಬೌಂಡ್ರಿ ಗ್ರೌಂಡ್ ಅಂದಮೇಲೆ ಒಂದು ಸೈಡ್ ಚಿಕ್ಕದು, ಒಂದು ಸೈಡ್ ದೊಡ್ಡದು ಅಂತ ಇದ್ದೇ ಇರುತ್ತೆ. ಸೊ ನಾನೊಂದು ಲಾಂಗು ಗ್ರೌಂಡ್ ನಾನು ಗ್ರೌಂಡಲ್ಲಿ ಲಾಂಗೆಸ್ಟ್ ಡಿಸ್ಟೆನ್ಸಲ್ಲಿ ಇದ್ದೀನಿ ಅಂದರೆ ನಾನು ಒಂದು 5 ಸ್ಟೆಪ್ ಮುಂದೆ ಇರಬೇಕಾಗುತ್ತೆ. 5 ಸ್ಟೆಪ್ ಮುಂದೆಯಿಂದ ವಾಕಿಂಗ್ ಮಾಡಬೇಕಾಗತ್ತೆ. ಸೊ ಅದೇ ನಾನೇನಾದರೂ ಗ್ರೌಂಡ್ ನನಗೆ ಹತ್ರ ಇದೆ, ನನ್ನ ಸೈಡು ಹತ್ರ ಇದೆ ಅಂದರೆ ನಾನು ಬೌಂಡ್ರಿ ಲೈನಿಂದ ವಾಕ್ ಮಾಡಬೇಕಾಗತ್ತೆ, ಜಸ್ಟ್ ವಾಕ್ ಮಾಡಬೇಕಾಗತ್ತೆ. ಸೊ ಹತ್ರ ಇದೆ ನನಗೆ, ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ ಸೈಡ್ ವೇಸು ನನಗೆ ಹೆಲ್ಪ್ ಮಾಡುತ್ತೆ. ತುಂಬ ಮುಂದೆ ಹೋಗ್ಬಿಟ್ರೆ ನನಗೆ ಮತ್ತೆ ಅಲ್ಲಿಂದ ಕಟ್ ಮಾಡಬೇಕಾಗುತ್ತೆ, ಲಾಂಗ್ ಡಿಸ್ಟೆನ್ಸಲ್ಲಿ ಕವರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇದು ಕೆಲವೊಂದು ಸಾಫ್ಟ್ ಸ್ಕಿಲ್ಸ್ಗಳು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ಬೌಂಡ್ರಿ ಲೈನಲ್ಲಿದ್ದಾಗ. ಇನ್ನು ಬಾಲು ನೀವು ಯಾವುದೇ ಪೊಸಿಷನಲ್ಲಿರಿ ಫೀಲ್ಡಿಂಗಲ್ಲಿ, ಎಲ್ಲ ಸೈಡು ಬಾಲ್ ಬಿಹೇವ್ ಮಾಡೋದೇ ಡಿಫ್ರೆಂಟ್ ಆಗಿರುತ್ತೆ. ಅದು ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಎಕ್ಸಾಂಪಲ್ಲು, ನಾನು ಪಾಯಿಂಟ್ ಪೊಸಿಷನಲ್ಲಿದ್ದೀನಿ ಅಂದರೆ, ನಾನು ಇಲ್ಲಿ ಪಾಯಿಂಟಲ್ಲಿದ್ದೀನಿ ಅಂದರೆ ಬಾಲು ನನ್ನ ಲೆಫ್ಟ್ ಸೈಡ್ಗೆ ಮೂವ್ ಆಗುತ್ತೆ. ಬಾಲ್ ಪಿಚ್ ಆದಮೇಲೆ ಕೂಡ ಟರ್ನ್ ಆಗುತ್ತೆ. ಸೊ ಅದು ಕೂಡ ನಾವು ಲೆಫ್ಟ್ ಸೈಡ್ಗೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಒಂದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದರೆ ನಾನು ಪಾಯಿಂಟಲ್ಲಿದ್ದಾಗ ಸೊ ಬಾಲ್ ಹೇಗೆ ಕಟ್ ಆಗುತ್ತೆ, ಈ ಫೋರ್ಸ್ ಇಲ್ಲಿ ಕಟ್ ಮಾಡಿರೋದ್ರಿಂದ, ಬಾಲ್ನ ಆ್ಯಂಗಲ್ ಇಲ್ಲಿ ಕಟ್ ಮಾಡಿರೋದ್ರಿಂದ ಬಾಲ್ ಹಿಂಗೆ ಮೂವ್ ಆಗುತ್ತೆ, ಈ ರೀತಿ ಮೂವ್ ಆಗುತ್ತೆ.
ಸೊ ನಾನು ಲೆಫ್ಟ್ ಸೈಡ್ಗೆ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಸೇಮ್ ಥಿಂಗ್ ಹಂಗೆ ನಾನು ಡಿ ಪಾಯಿಂಟಲ್ಲಿ ಇದ್ದೀನಿ. ಸೊ ಡಿ ಪಾಯಿಂಟಲ್ಲಿ ಇದ್ದಾಗ ಏನಾಗುತ್ತೆ, ಬಾಲ್ ಟ್ರಾವೆಲ್ ಆಗ್ತಾನೆ ಇರುತ್ತೆ, ಲೆಫ್ಟಲ್ಲಿ ಹೋಗ್ತಾನೆ ಇರುತ್ತೆ, ಡ್ರ್ಯಾಗ್ ಆಗ್ತಾ ಹೋಗುತ್ತೆ, ಅದು ಟರ್ನ್ ಆಗ್ತಾನೆ ಇರುತ್ತೆ. ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಎಕ್ಸ್ಪೆಷಲಿ ಬಾಲ್ ಮೇಲೆ ಹೋಗಿದ್ದಾಗ, ಬಾಲ್ ಏನಾದ್ರು ಪಿಚ್ ಆಯಿತು ಅಂದರೆ ಟರ್ನ್ ಆಗುತ್ತೆ. ನೀವು ಪಾಯಿಂಟಲ್ಲಿದ್ದಾಗ ಅಥವಾ ಡಿ ಪಾಯಿಂಟಲ್ಲಿದ್ದಾಗ ಟರ್ನ್ ಆಗುತ್ತೆ, ಬಾಲ್ ಪಿಚ್ ಬಿದ್ದು ಆ ಕಡೆ ಮೂವ್ ಆಗುತ್ತೆ, ಅದು ಆ್ಯಂಗಲ್ ಕಟ್ ಮಾಡ್ತಾ ಇರೋದ್ರಿಂದ. ಅಲ್ಲಿ ಮಾತ್ರ ಅಲ್ಲ, ನೀವು ಲೆಗ್ ಸೈಡ್ ಹೋದರೆ ಸ್ಕ್ವೇರ್ ಲೆಗ್ ಆಗ್ಬೋದು, ಫೈನ್ ಲೆಗ್ ಆಗ್ಬೋದು, ಬಾಲ್ ನಿಮಗೆ ಈ ಆ್ಯಂಗಲ್ನ ಕಟ್ ಮಾಡ್ತಿರೋದ್ರಿಂದ ಬ್ಯಾಟ್ಸ್ಮನ್ನು ಬಾಲ್ ಹಿಂಗೆ ಟರ್ನ್ ಆಗುತ್ತೆ, ಬಾಲ್ ಬಿದ್ದು ಟರ್ನ್ ಆಗುತ್ತೆ. ಇನ್ ಕೇಸ್ ಮೇಲೆ ಹೋಯ್ತು ಅಂದರೆ ಬಾಲ್ ಪಿಚ್ ಬಿದ್ದು ಇನ್ನೂ ಆಚೆ ಹೋಗುತ್ತೆ. ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಎಕ್ಸ್ಪೆಷಲಿ ಏರಲ್ಲಿ ಹೋದಾಗ. ಗ್ರೌಂಡಲ್ಲಿ ಹೋದ್ರೂ ಇದೇ ರೀತಿ ಮೂವ್ ಆಗುತ್ತೆ ಬಾಲು, ಇಲ್ಲೂ ಹೋಗೋದು ಕಷ್ಟ ಇದೆ. ಇದು ಸೈಡ್ ವೇಸು ಸ್ಕ್ವೇರ್ ಆಫ್ ದ ವಿಕೆಟು ಜಾಸ್ತಿ ಮೂವ್ ಆಗೋಂಥದ್ದು. ಫ್ರಂಟ್ ಆಫ್ ದ ವಿಕೆಟಲ್ಲಿ ಫಾಸ್ಟಾಗಿ ಬರುತ್ತೆ, ದಟ್ ಈಸ್ ಡಿಫ್ರೆಂಟ್. ಫೀಲ್ಡಿಂಗಲ್ಲಿ ಯಾವುದೇ ಆ್ಯಂಗಲಲ್ಲೂ ಇದ್ರೂ ಬಾಲ್ ಡಿಫ್ರೆಂಟಾಗೇ ಬಿಹೇವ್ ಆಗುತ್ತೆ. ಅದನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ ಕಲ್ತ್ಕೋಬೇಕಾಗತ್ತೆ. ಇನ್ನು ನೀವು ಫೀಲ್ಡಲ್ಲಿ ಕಳೆದೋ ಹಂಗಿಲ್ಲ, ಬೇರೆ ಏನೋ ಮನೆ ಕಡೆ ಯೋಚನೆ ಮಾಡ್ತಾರಾಗಲ್ಲ, ಬೇರೆ ಇನ್ನೇನು ಯೋಚನೆ ಮಾಡೋಕ್ಕಾಗಲ್ಲ. ಬಾಲ್ ಬಂದಿಲ್ಲ ಅಂದರೂ ರೆಡಿ ಇರಬೇಕಾಗುತ್ತೆ. ಕ್ಯಾಪ್ಟನ್ನ ನೀವು ನೋಡ್ತಾನೇ ಇರಬೇಕಾಗುತ್ತೆ. ಯಾಕೆ ಹೇಳಿ ನೋಡೋಣ, ಕ್ಯಾಪ್ಟನ್ನ ನೀವು ನೋಡ್ತಾನೆ ಇರಬೇಕಾಗುತ್ತೆ. ಯಾಕೆಂದರೆ ಕ್ಯಾಪ್ಟನ್ನೇ ಫೀಲ್ಡ್ ಸೆಟ್ ಮಾಡ್ತಾ ಇರೋದ್ರಿಂದ, ಅಥವಾ ಕೀಪರ್ ಫೀಲ್ಡ್ ಏನೋ ಸೆಟ್ ಮಾಡ್ತಾಯಿದ್ದಾರೆ, ಇಬ್ಬರು ಮೇಲೂ ಕಣ್ಣು ಇಡಲೇಬೇಕಾಗುತ್ತೆ. ಲಾಸ್ಟ್ ಮೂಮೆಂಟಲ್ಲೂ ನಿಮಗೆ ಸ್ವಲ್ಪ ಚೇಂಜಸ್ ಮಾಡ್ತಾರೆ, ಸ್ವಲ್ಪ ರೈಟಿಗೆ ಬಾ, ಸ್ವಲ್ಪ ಲೆಫ್ಟಿಗೆ ಬಾ, ಸ್ವಲ್ಪ ಮುಂದೆ ಬಾ ಅಂತ ಚೇಂಜಸ್ ಮಾಡ್ತಾ ಇರ್ತಾರೆ ಯಾವಾಗಲೂ ಕ್ಯಾಪ್ಟನು. ಅಥವಾ ಕೀಪರ್ ಫೀಲ್ಡ್ ಸೆಟ್ ಮಾಡ್ತಾಯಿದ್ರೆ ಕೀಪರ್ನ ಎಲ್ಲ ಟೈಮು ನೋಡ್ತಾನೆ ಇರಬೇಕಾಗತ್ತೆ. ಕ್ಯಾಪ್ಟನ್ ಕೂಗಿ ಹೇಳೋಕ್ಕಾಗಲ್ವಾ, ಅಥವಾ ಕೀಪರ್ ಜೋರಾಗಿ ಹೇಳೋಕ್ಕಾಗಲ್ವಾ, ಸೈಡಿಗೆ ಬಾ, ಈ ಕಡೆ ಬಾ, ಆ ಕಡೆ ಬಾ ಆಗಲ್ಲ. ಯಾಕೆಂದ್ರೆ ಬ್ಯಾಟ್ಸ್ಮನ್ಗೆ ಗೊತ್ತಾಗುತ್ತೆ. ಅದು ಬ್ಯಾಟ್ಸ್ಮನ್ ಜೋರಾಗಿ ಹೇಳಿದ್ರೆ ಬ್ಯಾಟ್ಸ್ಮನ್ಗೆ ಗೊತ್ತಾಗಬಾರ್ದಲ್ವಾ ಕೆಲವೊಂದು ಚೇಂಜಸ್ಗಳು. ಸೊ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಅದಕ್ಕಾಗಿ ಕ್ಯಾಪ್ಟನ್ ಅಥವಾ ಕೀಪರ್ ಮೇಲೆ ಕಣ್ಣಿಡಬೇಕಾಗುತ್ತೆ. ಸ್ಮಾಲ್ ಚೇಂಜಸ್ ಮಾಡ್ತಾ ಇರ್ತಾರೆ, ಅದಕ್ಕೆ ಮೂವ್ ಆಗಬೇಕಾಗುತ್ತೆ. ಇದೆಲ್ಲ ಸ್ಮಾಲ್ ಥಿಂಗ್ಸ್ ಆದ್ರೂ ಇದು ತುಂಬ ಇಂಪಾರ್ಟೆಂಟು ಒಂದು ಗೇಮ್ ಸೆನ್ಸಲ್ಲಿ. ಇದನ್ನೆಲ್ಲ ಒಂದು ಬೆಟರ್ ಮೆಚ್ಯೂರ್ಡ್ ಕ್ರಿಕೆಟರ್ ಆಗಬೇಕು ಅಂದರೆ. ಸೊ ಆಲ್ ದ ಬೆಸ್ಟ್, ಕೀಪ್ ವರ್ಕಿಂಗ್, ಕೀಪ್ ಇಂಪ್ರೂವಿಂಗ್, ಸಿ ಯು ಸೂನ್.